ಒಂದು ಸ್ವಾರಸ್ಯಕರವಾದ ಕಥೆ. ಒಂದು ಪುಟ್ಟ ಗ್ರಾಮ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಸುಂದರವಾದ ಪುಟ್ಟ ದೇವಾಲಯ. ಅರ್ಚಕರು ಅವರಿಗೆ ಸಹಾಯಕನಾಗಿದ್ದ ತುಳಸಿ ಎಂಬ ಯುವಕನು ಪ್ರತಿದಿನವೂ ಬೆಳಗ್ಗೆ 4 ಗಂಟೆಗೆ ಎದ್ದು ಶುಚಿಯಾಗಿ ದೇವಸ್ಥಾನಕ್ಕೆ ಬರುತ್ತಿದ್ದರು. ದೇವಾಲಯದ ಪಕ್ಕದಲ್ಲೇ ಒಂದು ಹೂದೋಟವಿತ್ತು. ಆ ತೋಟದಿಂದ ಹೂಗಳನ್ನು ತಂದು ದೇವರಿಗೆ ಮಾಲೆಯಾಗಿ ಕಟ್ಟಿಕೊಡುವ ಕೆಲಸ ಮಾಡುತ್ತಿದ್ದ ತುಳಸಿ. ಅವನು ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತನಾಗಿದ್ದ. ಸದಾ ಕೃಷ್ಣ ಧ್ಯಾನ ನಿರತನಾಗಿ ಇರುತ್ತಿದ್ದ. ಹೀಗೆಯೇ ಒಂದು ದಿನ ಹೂದೋಟದಲ್ಲಿ ಹೂಗಳನ್ನು ಕೀಳುವಾಗ ಅವನಿಗೆ ಕೃಷ್ಣನದ್ದೇ ನೆನಪು, ಅವನದ್ದೇ ಧ್ಯಾನ. ಕೃಷ್ಣಾರ್ಪಣಂ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡೇ ಹೂಗಳನ್ನು ಕಿತ್ತು ಪೋಣಿಸಿ ಹಾರ ಮಾಡುತ್ತಿದ್ದ ಆ ಅಪ್ರತಿಮ ಭಕ್ತ 10-15 ಮಾಲೆಗಳನ್ನು ಸಿದ್ಧಪಡಿಸಿದ ಮೇಲೆ ಕೃಷ್ಣನಿಗೆ ಅವನ್ನು ತಾನೇ ಮುಡಿಸಿದಂತೆ ಭಾವಿಸಿಕೊಂಡು ಅದೇ ನೆನಪಿನಲ್ಲೇ ಅರ್ಚಕರ ಬಳಿಗೆ ಅವುಗಳನ್ನು ತಲುಪಿಸಿ ಬಿಡುತ್ತಿದ್ದ. ಇತ್ತ ಅರ್ಚಕರು ಅವನಿತ್ತ ಮಾಲೆಗಳನ್ನು ಶ್ರೀಕೃಷ್ಣನ ಮಂಗಳ ಮೂರ್ತಿಗೆ ಮುಡಿಸಿ ಅಲಂಕಾರ ಮಾಡುವುದಕ್ಕೆ ಹೋದರೆ ಆದಾಗಲೇ ದೇವರು ಒಂದು ಹೊಸ ಮಾಲೆಯನ್ನು ಧರಿಸಿಕೊಂಡು ಹೊಸ ಹುರುಪಿನೊಂದಿಗೆ ಇವರನ್ನ ಎದುರುಗೊಳ್ಳಲು ಸಿದ್ಧನಾಗಿರುವಂತೆ ಕಾಣುತ್ತಿದ್ದ. ಹಳೆಯ ನಿರ್ಮಾಲ್ಯವನ್ನು ತೆಗೆದು ಹೊಸ ಮಾಲೆಯನ್ನು ದೇವರಿಗೆ ಹಾಕಿ ಅಲಂಕಾರ ಮಾಡಬೇಕಿದ್ದಂತಹ ಅರ್ಚಕರಿಗೆ ಒಂದು ನಿರಾಸೆ ಕಾಡಿತ್ತು. ಇನ್ನೊಂದೆಡೆ ಇನ್ನೊಂದು ಅಚ್ಚರಿ. ಇದು ಹೇಗೆ ಸಾಧ್ಯ ಎಂಬ ಒಂದು ಕ್ವಶ್ಚನ್ ಮಾರ್ಕ್ ಅವರಿಗೆ ಸದಾ ಕಾಡ್ತಾ ಇತ್ತು. ಹೀಗೆ ಯೋಚಿಸಿದ ನಂತರ ಅವರು ಇದು ತುಳಸಿಯದ್ದೇ ಕುಚೇಷ್ಟೆ ಇರಬೇಕು ಎಂದು ಸಂದೇಹಿಸಿ ಅವನನ್ನು ತಾನೇ ಕೈಯಿಂದ ದೇವರಿಗೆ ಹೂವು ಮುಡಿಸಿದನಲ್ಲ ಎಂದು ಖೇದಪಟ್ಟರು. ತತ್ಕ್ಷಣವೇ ಅವನನ್ನ ಕರೆದು, ತುಳಸಿ, ಇದು ಬಹಳ ಅಧಿಕ ಪ್ರಸಂಗವಾಯಿತು ನಿನ್ನದು. ನೀನು ಮಾಲೆಯನ್ನು ಹೆಣೆದು ಕೊಡಬೇಕೆಯೇ ವಿನಃ ನೀನೇ ದೇವರಿಗೆ ಮುಡಿಸಬಾರದು ಎಂದರು. ಅವನು, ಸ್ವಾಮಿ, ನಾನು ಖಂಡಿತ ದೇವರಿಗೆ ಮುಡಿಸಿಲ್ಲ. ಕಟ್ಟಿದ 15 ಮಾಲೆಗಳನ್ನು ನಿಮ್ಮ ಬಳಿಯೇ ಕೊಟ್ಟಿದ್ದೇನೆ ಎಂದ. ನೀನು ಮಾಲೆಯನ್ನ ಕಟ್ಟಲೇಬೇಡ ನಾಳೆಯಿಂದ. ಇನ್ನು ನೀನು ಹಂಡೆಗಳಿಗೆ ನೀರು ತುಂಬುವ ಕೆಲಸ ಮಾಡು, ಇನ್ನು ಮುಂದೆ ಸಾಕು ಎಂದು ಕಟ್ಟಪ್ಪಣೆಯನ್ನ ಮಾಡಿದರು ಅರ್ಚಕರು. ಇದು ಭಗವಂತನ ಹೊಸ ಆಜ್ಞೆ ಎಂದು ಭಾವಿಸಿದ ತುಳಸಿ ಮರುದಿನದಿಂದ ನೀರು ತುಂಬಲು ಆರಂಭಿಸಿದ. ನೀರನ್ನ ಎತ್ತುವಾಗಲೂ ಹಂಡೆಗಳಿಗೆ ತುಂಬುವಾಗಲೂ ಕೃಷ್ಣಾರ್ಪಣ ಎಂದೇ ನೆನೆಯುತ್ತಿದ್ದ. ಅವನ ಮನಸ್ಸು ತುಂಬುತ್ತಿತ್ತು. ಅರ್ಚಕರು ಎಂದಿನಂತೆ ಗರ್ಭಗುಡಿಗೆ ಪ್ರವೇಶಿಸಿ ಶ್ರೀಕೃಷ್ಣನಿಗೆ ಜಲ ಅಭಿಷೇಕ ಮಾಡಲು ಹೋಗುತ್ತಾರೆ. ಅರೆ, ಆಗ ತಾನೇ ಶುದ್ಧ ಜಲದಿಂದ ಮಿಂದಂತೆ ಕೃಷ್ಣ ಶುಭ್ರನಾಗಿ ಮಿಂಚುತ್ತಿದ್ದ. ಗರ್ಭಗುಡಿಯಲ್ಲೆಲ್ಲ ನೀರು ಇತ್ತು. ಮೈಯಿಂದ ನೀರು ತೊಟ್ಟಿಕ್ಕುತ್ತಿದ್ದ ಕೃಷ್ಣ ಅರ್ಚಕರನ್ನು ಕಂಡು ಮುಸಿನಗುತ್ತಿದ್ದ. ಮತ್ತೆ ಅರ್ಚಕರಿಗೆ ಕಡುಕೋಪ. ತುಳಸಿಯನ್ನ ಕರೆದು, ಏನು, ನೀನು ದೇವರಿಗೆ ಅಭಿಷೇಕ ಮಾಡುವಷ್ಟು ಧೈರ್ಯ ಬಂದಿದ್ದೇ ನಿನಗೆ? ನಿನ್ನಿಂದ ನನಗೆ ಉಪಕಾರಕ್ಕೆ ಬದಲಾಗಿ ತೊಂದರೆಗಳೇ ಆಯಿತು. ತೊಂದರೆಗಳು ಹೆಚ್ಚಾಗುತ್ತಲೇ ಇದೆ ಎಂದೆಲ್ಲ ಬೈಯಲಾರಂಭಿಸಿದರು. ತುಳಸಿಗೂ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಆರಂಭಿಸಿತು. ಸ್ವಾಮಿ, ನಾನು ಹಂಡೆಗಳಲ್ಲಿ ನೀರು ತುಂಬಿದೆ ಅಷ್ಟೇ. ಅಯ್ಯೋ, ಕೃಷ್ಣನಿಗೆ ಅಭಿಷೇಕ ಮಾಡುವುದು ಹೇಗೆಂದೇ ನನಗೆ ತಿಳಿಯದು ಎಂದ. ಸರಿ, ಮಾರನೆಯ ದಿನವೇ ಅರ್ಚಕರು ಅವನನ್ನ ದೇವರಿಗೆ ನೈವೇದ್ಯ ತಯಾರಿಸುವ ಪಾಕಶಾಲೆಗೆ ವರ್ಗಾಯಿಸಿದರು. ಅಡುಗೆ ಭಟ್ಟರಿಗೆ ಅವನು ಸಹಾಯಕನಾದ ಕೆಲಸ ಮಾಡಲು ಪ್ರಾರಂಭಿಸಿದ. ಇಲ್ಲಿಯೂ ತರಕಾರಿ ಹೆಚ್ಚುವಾಗಲೂ ಇತರ ಕೆಲಸಗಳನ್ನ ಮಾಡುವಾಗಲೂ ಕೃಷ್ಣಾರ್ಪಣ ಎನ್ನುತ್ತಲೇ ತನ್ನ ಕೈಂಕರ್ಯವನ್ನೇ ಕೃಷ್ಣನಿಗೆ ಸಮರ್ಪಿಸುತ್ತಿದ್ದ. ಅರ್ಚಕರು ಈ ಬಾರಿ ಬಹಳ ಜಾಗರೂಕರಾಗಿ ಗರ್ಭಗೃಹದ ಬಾಗಿಲಿಗೆ ಬೀಗ ಜಡಿದು
ಕೀಲಿಕೈಯನ್ನು ತನ್ನೊಡನೆಯೇ ತೆಗೆದುಕೊಂಡು ಹೋಗಿಬಿಟ್ಟರು. ಮರುದಿನ ಯಥಾ ಪ್ರಕಾರ ಬೀಗ ತೆರೆದವರು ಕೃಷ್ಣನನ್ನು ನೋಡುತ್ತಾ ಬೆಪ್ಪಾಗಿ ನಿಂತರು. ಕೃಷ್ಣನ ಬಾಯಲ್ಲಿ ಘಮಘಮಿಸುವ ಸಕ್ಕರೆ ಪೊಂಗಲ್ ಇಣುಕುತ್ತಿತ್ತು. ಅತ್ತ ಅಡುಗೆ ಮನೆಯಲ್ಲಿ ಸಕ್ಕರೆ ಪೊಂಗಲ್ ಆಗ ತಾನೇ ಸಿದ್ಧವಾಗುತ್ತಿತ್ತು. ಅಷ್ಟರಲ್ಲೇ ಅದು ಇಲ್ಲಿಗೆ ಹೇಗೆ ಬಂತು? ನಾನು ಬೀಗ ಹಾಕಿ ತಾನೇ ಮನೆಗೆ ಹೋಗಿದ್ದು. ಇಲಿಯೋ ಬೆಕ್ಕೋ ಯಾವುದಾದರೂ ಒಂದು ವೇಳೆ ತಂದಿರಬಹುದೇನೋ ಎಂದೆಲ್ಲ ಅರ್ಚಕರಿಗೆ ಯೋಚನೆಯಾಯಿತು. ಈ ತುಳಸಿಯೊಬ್ಬ, ಅವನಿಗೆ ಯಾವುದೇ ಕೆಲಸ ಕೊಟ್ಟರೂ ಅದು ಹೇಗೋ ನನಗಿಂತ ಮುಂಚೆಯೇ ಕೃಷ್ಣನಿಗೆ ಸೇರಿಸಿ ಬಿಡುವುದಲ್ಲ. ಹೇಗೆ ಸಾಧ್ಯ? ಅವನೇನು ಮಂತ್ರವಾದಿಯೋ ಎಂದು ಗಾಬರಿಗೊಂಡರು. ನಂತರ ಸರಿ ಅಂದು ಅವನನ್ನೇನೋ ಬೈಯದೆ, ತುಳಸಿ, ನೀನು ನಾಳೆಯಿಂದ ದೇವಸ್ಥಾನದ ಹೊರಗೆ ಕುಳಿತು ಭಕ್ತಾದಿಗಳ ಚಪ್ಪಲಿಯನ್ನು ಕಾಯುವ ಕೆಲಸ ಮಾಡು ಎಂದು ಆಜ್ಞಾಪಿಸಿದರು. ನೀನು ಅದಕ್ಕೆ ಲಾಯಕ್ಕು ಎಂದು ಹೇಳಿದರು. ಅವರ ಮನಸ್ಸಿನಲ್ಲಿ ಒಂದು ಯೋಚನೆ. ಹೂವು, ನೀರು, ಪ್ರಸಾದ ಎಲ್ಲವೂ ಉತ್ತಮ ದ್ರವ್ಯಗಳು. ಅದು ಹೇಗೋ ದೇವರ ಬಳಿಗೆ ಬಂದು ಸೇರಿಬಿಟ್ಟವು. ಈಗ ಇವನು ಕಾಯುತ್ತಿರುವುದು ಚಪ್ಪಲಿ ತಾನೆ, ನೋಡೋಣ ಎಂದು ಒಂದು ಸಂದೇಹಭರಿತವಾದಂತಹ ಆಲೋಚನೆಗೆ ತೊಡಗಿದರು. ಇದು ಭಗವಂತನ ಆಜ್ಞೆಯೇ ಎಂದು ತಲೆಬಾಗಿಸಿದ ತುಳಸಿ ಅಂದಿನಿಂದ ಮುಖ್ಯದ್ವಾರದ ಬಳಿ ನಿಂತು ಭಕ್ತರ ಪಾದರಕ್ಷೆಗಳನ್ನು ಕಾಯತೊಡಗಿದ. ಬಾಯಲ್ಲಿ ಮಾತ್ರ ಅದೇ ಮಂತ್ರ, ಕೃಷ್ಣಾರ್ಪಣಂ 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 ಎಂದು. ಅರ್ಚಕರು ಎಂದಿನಂತೆ ಬೀಗ ಹಾಕಿ ಹೊರಟರು. ಮರುದಿನ ಬೆಳಗ್ಗೆ ಗರ್ಭಗೃಹದ ಬಾಗಿಲನ್ನು ತೆರೆದ ಅರ್ಚಕರು ಕಂಡ ದೃಶ್ಯ ನಿಜಕ್ಕೂ ಆಶ್ಚರ್ಯಚಕಿತವಾಗಿತ್ತು. ದಂಗಾಗಿ ನಡುಗಿಬಿಟ್ಟರು ಅವರು. ಕೃಷ್ಣನ ಪಾದದ ಬಳಿ ಒಂದು ಜೊತೆ ಪಾದರಕ್ಷೆ, ಅದು ಪಾದಕಮಲದಲ್ಲಿ ಪಾದುಕೆ ಇರಬೇಕಾದ ಪೀಠದಲ್ಲಿ ಸಾಧಾರಣವಾದ ಚರ್ಮದ ಚಪ್ಪಲಿ ಇತ್ತು. ಹೇ ಕೃಷ್ಣ, ಅಪಚಾರವಾಯಿತಲ್ಲ, ಇದು ಇಲ್ಲಿಗೆ ಹೇಗೆ ಬಂತು? ಎಂಥವನಿಗೂ ಗರ್ಭಗುಡಿಯ ಬೀಗ ಮುರಿದು ಹೀಗೆ ಸಾಧಾರಣ ಚಪ್ಪಲಿಯನ್ನು ದೇವರ ಬಳಿ ಇಡಲು ಹೇಗೆ ಮನಸ್ಸು ಬಂದಿತು ಎಂದೆಲ್ಲ ಹಲುಹಿದರು. ಭಯದಿಂದ ಗಾಬರಿಯಿಂದ ಬೆವರುತ್ತಾ ನೀರಾದರು. ನಂತರ ಎಲ್ಲಿಂದಲೋ ಒಂದು ಅಶರೀರ ವಾಣಿ ಕೇಳಿಸಿತು. ಅರ್ಚಕರೇ, ಹೆದರಬೇಡಿ, ನಾನಿದ್ದೇನೆ. ಆ ನನ್ನ ಭಕ್ತ ತುಳಸಿಗೆ ನೀವು ಏನೇ ಕೆಲಸ ಕೊಟ್ಟರೂ ಅವನು ಕೃಷ್ಣಾರ್ಪಣ ಎಂದು ನನಗೆ ಕಾಣಿಕೆ ಸಲ್ಲಿಸಿ ಬಿಡುತ್ತಾನೆ. ಹೀಗೆ ಅವನು ಅರ್ಪಿಸುವ ಎಲ್ಲವನ್ನು ನಾನು ಮನಸಾರೆ ಸ್ವೀಕರಿಸುತ್ತೇನೆ. ಮನಸ್ಸೆಲ್ಲೋ ಬೇರೆಡೆ ಇದ್ದು ಮಾಡುವ ಪೂಜೆಗಿಂತ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಎನ್ನುವವನ ಪ್ರೀತಿಯನ್ನೇ ನಾನು ಸ್ವೀಕರಿಸುತ್ತೇನೆ. ತುಳಸಿ ಒಬ್ಬ ಯೋಗಿ. ಅವನ ಭಕ್ತಿ ನನಗೆ ಬಹಳ ಪ್ರಿಯ. ಕೃಷ್ಣ ಪರಮಾತ್ಮನ ಆ ವಾಣಿಯನ್ನ ಕೇಳಿದ ಅರ್ಚಕರು ದೇವಾಲಯದ ಹೊರಗೆ ಓಡಿದರು. ತುಳಸಿಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಂ ಆಧ್ಯಾತ್ಮ ಚೇತಸ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಂ ಆಧ್ಯಾತ್ಮ ಚೇತಸ, ನಿರಾಶಿರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರಃ. ಇದು ಭಗವದ್ಗೀತೆಯ 3 ಮತ್ತು 30ನೇ ಶ್ಲೋಕದಲ್ಲಿದೆ. ನಿನ್ನ ಮನವನ್ನು ಸದಾ ನನ್ನಲ್ಲೇ ನೆಟ್ಟು ಆಸೆ ಅಹಂಕಾರಗಳನ್ನು ಬಿಟ್ಟು ಎಲ್ಲ ಕೆಲಸಗಳನ್ನು ನನಗೋಸ್ಕರವೇ ಮಾಡು. ಭಗವದ್ಭಕ್ತರೇ, ನಾವು ಅಂಗಡಿಗಳಲ್ಲಿ ಹಣ್ಣು ಕೊಂಡು ಅಲ್ಲೇ ಕಚ್ಚಿ ತಿಂದು ಬಿಡುತ್ತೇವೆ. ಹೆಂಗಸರು ಹೂವಿನ ಅಂಗಡಿಗಳಲ್ಲಿ ಹೂವನ್ನು ಕೊಂಡು ತತ್ಕ್ಷಣವೇ ಮುಡಿದು ಬಿಡುತ್ತಾರೆ. ಈ ಹಣ್ಣನ್ನಾಗಲಿ ಹೂವನ್ನಾಗಲಿ ದೇವರಿಗೆ ಅರ್ಪಿಸಲು ಮಂದಿರಕ್ಕೆ ಹೋಗಬೇಕೆಂದೇನಿಲ್ಲ. ಕೊಂಡ ಕ್ಷಣದಲ್ಲೇ ಮನದಲ್ಲಿ ಭಗವಂತನನ್ನು ನೆನೆದು, ಇದು ನಿನ್ನ ದಯೆಯಿಂದ ನನಗೆ ದೊರಕಿತು, ನಾನು ನಿನಗೆ ಕೃತಜ್ಞ, ಇದು ನಿನಗೆ ಸೇರಿದ್ದು, ಕೃಷ್ಣಾರ್ಪಣಂ ಎಂದೊಮ್ಮೆ ನೆನೆದರೆ ಸಾಕು, ಅದು ಅವನಿಗೆ ಖಂಡಿತ ಹೋಗಿ ಸೇರುತ್ತದೆ. ಏನನ್ನೂ ಕೇಳದ ಕುಚೇಲನಿಗೆ ಎಲ್ಲವನ್ನೂ ಕೊಟ್ಟವನು ಆ ನನ್ನ ಕೃಷ್ಣನಲ್ಲವೇ? ನಮಗೆ ಬೇಕಾದ್ದನ್ನೆಲ್ಲ ಅವನೇ ಕೊಡುತ್ತಾನೆ ಎಂಬ ನಂಬಿಕೆಯೊಂದಿಗೆ ಇಂದಿನಿಂದ ಅವನನ್ನೇ ಧ್ಯಾನಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು ಎಂದು
ಪ್ರತಿಯೊಂದರಲ್ಲೂ ಅವನನ್ನೇ ನೆನೆಯೋಣ. ಏನಂತೀರಾ ಸ್ನೇಹಿತರೆ? ಈ ಅದ್ಭುತ ಕಥೆ ಮತ್ತು ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸುವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.